ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಡಿಕೆ ಶಿವಕುಮಾರ್ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ನಡೀತಾ ಇರುವಂತಹ ಬಿಡದಿ ಟೌನ್ಶಿಪ್ ವಿಚಾರದ ಜಟಾಪಟಿ ಏನಿದೆ, ಆ ವಿಚಾರದಲ್ಲಿ ಈಗ ಹಲವರು ಮಾತನಾಡ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಬೆನ್ನಿಗೆ ಆಪ್ತ ಶಾಸಕರು ನಿಂತ್ಕೊಂಡಿದ್ದಾರೆ, ನಿಲ್ಲೇಬೇಕಲ್ವಾ? ವಿರುದ್ಧ ನಿಂತರೆ ತಾನೇ ಸುದ್ದಿ. ಕುಮಾರಸ್ವಾಮಿ ವಿರುದ್ಧ ಸರಣಿ ವಾಗ್ಬಾಣ. ನಿಮಗೆ 50 ಸೀಟ್ ಗೆಲ್ಲೋಕ್ಕಾಗಲಿಲ್ಲ, ನಾಚಿಕೆ ಆಗಲ್ವಾ ಮಿಸ್ಟರ್ ಕುಮಾರಸ್ವಾಮಿ ಅಂತ ಕುಮಾರಸ್ವಾಮಿ ವಿರುದ್ಧ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಮೈತ್ರಿ ಬಿಟ್ಟು ಹೊರಗೆ ಬಂದು ಸ್ವಾಭಿಮಾನವನ್ನ ತೋರಿಸಿ, ತೊಡೆ ತಟ್ಟಿ ಕಡೆ ಆಟವನ್ನ ಆಡಿ ನೋಡೋಣ ಅಂತ ಕುಮಾರಸ್ವಾಮಿ ಅವರಿಗೆ ಚಲುವರಾಯಸ್ವಾಮಿ ಸವಾಲನ್ನ ಹಾಕಿದ್ದಾರೆ. ಇದನ್ನು ಬಿಟ್ಟಿನ ಮುಂದೆ ಗೌರವವಾಗಿ ಇರಬೇಕು. ಯಾವತ್ತಾದರೂ ನಿಮಗೆ 120 ಸೀಟು ತಗತೀನಿ ಅಂತೇಳಿ ವಿಧಾನಸೌಧ ಮುಂದೆ ಬಂದು ಮಾತನಾಡಿ ನಿಮ್ಮ ನಾಯಕತ್ವದಲ್ಲಿ ಅವತ್ತು ನಿಮಗೆ ಸಲ್ಯೂಟ್ ಹೊಡೆದು ನಿಮಗೆ ಸರೆಂಡರ್ ಆಗ್ತೀವಿ. ನೀವು ರಾಜಕಾರಣದಲ್ಲಿ ಮುಂದುವರಿಯೋ ನೈತಿಕ ಹಕ್ಕೇ ಇಲ್ಲ ನಿಮಗೆ. ನಿಮ್ಮ ಮಾತುಗಳು, ನಿಮ್ಮ ಕಥೆಗಳು, ನಿಮ್ಮ ನಡವಳಿಕೆಗಳು ಅಷ್ಟು ಒಂದು ವಿಚಿತ್ರವಾದಂಥ ರೀತಿಯಲ್ಲಿ ದಿವಸ ಬರ್ತಾ ಇದೆ. ಇದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಅದು ನಿಮಗೆ ಒಳ್ಳೆಯದು, ನಿಮ್ಮ ತಂದೆಗೆ ಗೌರವ, ನಿಮ್ಮ ಪಕ್ಷಕ್ಕೆ ಗೌರವ. ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಆ ಥರ ಹೇಳೋದಾದರೆ, ನೀವು ಇವತ್ತಿನವರೆಗೂ ಜನತಾದಳ ಅವತ್ತಿದ್ದಂಥ ನಮ್ಮ ಬಳ್ಳಾರಿಯವರು ಅಧ್ಯಕ್ಷರು ತಿಪ್ಪಣ್ಣವ್ರನ್ನ ನಾನು ಸಂತೋಷ್ ಲಾಡು ಅವ್ರನ್ನ ಎತ್ತಾಯ್ಕೊಂಡು ಒಂದು ಕಡೆ ಇಟ್ಕೊಂಡು ದೇವೇಗೌಡರು ನಿಮಗೆ ವಿರುದ್ಧವಾಗಿ ಲೆಟ್ರ್ ಬರೆದಿದ್ರು ಗವರ್ನರ್ಗೆ. ನಾವು ಇವರನ್ನು ಒಪ್ಪಿಲ್ಲ, ನಮ್ಮ ಪಕ್ಷದಿಂದ ಇವರನ್ನು ನಮ್ಮ ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡಲಿಕ್ಕೆ ನಾವು ಒಪ್ಪಿಲ್ಲ ಅಂತ ನಾವು ತಿಪ್ಪಣ್ಣನ ಎತ್ತಾಯ್ಕೊಂಡು ಒಂದು ಕಡೆ ಇಟ್ಕೊಂಡು ಅವ್ರ ಕೈಲಿ ಲೆಟ್ರ್ ಬರೆಸ್ಕೊಂಡು ನಿಮ್ಮನ್ನು ಅವತ್ತು ಶಾಸಕಾಂಗ ಪಕ್ಷದ ನಾಯಕನ ಮಾಡಿ ಮುಖ್ಯಮಂತ್ರಿ ಆಗಿತ್ತು. ನಾಚಿಕೆ ಆಗಲ್ವ ನಿಮಗೆ? ಮಿಸ್ಟರ್ ಕುಮಾರಸ್ವಾಮಿ ಅವರೇ, ಈ ಥರ ಮಾತಾಡಿ ಪೊಳ್ಳಾಗ್ತೀರಾ? ಈ ಥರ ನಮಗೂ ನೋವಾಗುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ಜೊತೆನಲ್ಲಿ ನಾವು ಸ್ನೇಹಿತರಾಗಿ ಕೆಲಸ ಮಾಡಿದ್ದರು. ನೀವು ಇಂಥ ಮಾತಾಡಿದಾಗ ನಮ್ಗೆ ಯಾರೋ ಒಬ್ಬರು ಪಕ್ಕದಲ್ಲಿ ಕೂತ್ಕೊಂಡ್ರು, ಏನ್ರಿ ನೀವು ಇವ್ರ ಜೊತೆಲೆಲ್ಲ ಹೆಂಗ್ರಿ ಕೆಲಸ ಮಾಡಿದ್ರಿ ಅಂತ ಕೇಳ್ತಾರೆ ನಮಗೆ. ನಾಚಿಕೆ ಆಗಲ್ವ ನಿಮಗೆ? ಸ್ವಲ್ಪ ಗೌರವವಾಗಿ ನಡ್ಕೊಳ್ರಿ. ದೇವೇಗೌಡರು ಒಂದು ಸಂಸ್ಕಾರ ತಗೊಂಡಿದ್ದಾರೆ. ರಾಜಕೀಯದಲ್ಲಿ ಏನಾರು ಮಾಡಿರಲಿ, ಅವ್ರು ಏನಾರು ನಿರ್ಧಾರ ಮಾಡಿರಲಿ, ಕೆಲವು ಭಾಳ ವಿಚಿತ್ರವಾದಂಥ ತೀರ್ಮಾನಗಳನ್ನ ತಗೋತಾರೆ. ಆದರೆ ಈ ಥರ ನಿಮ್ಮ ಥರ ಲಘುವಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಕ್ಕಂಥದ್ದು ನಾನು ನೋಡಿಲ್ಲ. ಸ್ವಲ್ಪ ಸಂವಿಧಾನ, ಡೆಮಾಕ್ರಸಿ ಇವಕ್ಕೆಲ್ಲ ಬೆಲೆ ಕೊಡ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಒಬ್ಬ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ. ಇಶ್ಯೂ ಏನೇ ಇರಲಿ, ಬಿಡದಿ ಇಶ್ಯೂ, ಅದನ್ನು ಮಾನ್ಯ ಮುಖ್ಯಮಂತ್ರಿಯವರು ನೆನ್ನೆ ತೀರ್ಮಾನ ತಗೊಂಡಿದ್ದಾರೆ ಕಮಿಟಿ ಮಾಡಲಿಕ್ಕೆ, ಮತ್ತು ಜನರು ಒಪ್ಪಿಗೆ ಇಲ್ಲದೆ ಇರೋದನ್ನು ತಗೊಳ್ಳಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಜನರು ಯಾರು ಒಪ್ತಾರೆ ಅದನ್ನು ಮಾತ್ರ ನಾವು ತಗೋತೀವಿ ಅಂತ ಹೇಳಿದ್ದಾರೆ. ಆದರೆ ಆ ಪ್ರಾಜೆಕ್ಟ್ ಮಾತ್ರ ಮುಂದುವರಿಸ್ತೀವಿ, ಅದು ನಿಧಾನ ಆದರೂ ಪರವಾಗಿಲ್ಲ, ಜನರ ಒಪ್ಪಿಗೆ ಇಲ್ಲದೆ ನಾನು ಯಾವುದೇ ಮೂವ್ ಮಾಡಲ್ಲ ಅಂತ ಹೇಳಿದರೆ ಅದು ಇಶ್ಯೂ ಒಂದು ಕಡೆ ಇರಲಿ, ನಾನು ಬೇರೆ ಡೈವರ್ಟ್ ಆಗಲಿಕ್ಕೆ ಹೋಗಲ್ಲ.